ಪದ್ಯದ ಅರ್ಥವನ್ನ ಹೇಳ್ತೀನಿ. ಈಗ ಮೊದಲನೇ ಪದ್ಯವನ್ನ ನಾವು ನೋಡೋಣ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ, ಜಲ್ಲ ಜಲ್ಲಾನೆ ಉದುರಮ್ಮ ನಾನಿನಗೆ ಬೆಲ್ಲದಾರತಿಯ ಬೆಳಗೇನು. ಈ ಮೊದಲನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಲ್ಲಮ್ಮ ತಾಯಿ ಅಂತ ಹೇಳಿದ್ರೆ ಈ ಕಲ್ಲು, ಈ ಏನು ಬೀಸುವ ಕಲ್ಲಿದೆಯಲ್ಲ ಇದನ್ನ ಕಲ್ಲಮ್ಮ ತಾಯಿ ಅಂತ ಹೇಳಿ ಕರೀತಾ ಇದ್ದಾರೆ. ಈ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ, ಮೆಲ್ಲಮ್ಮ ಅಂತ ಹೇಳಿದ್ರೆ ನೋಡಿ ಈ ರಾಗಿ ಇದೆಯಲ್ಲ, ಈ ರಾಗಿಯನ್ನ ಬೀಸುವ ಕಲ್ಲಿಗೆ ಹಾಕಿದಾಗ ಈ ರೀತಿ ಮಾಡಿದಾಗ ಅದೇನಾಗುತ್ತೆ, ನುಣ್ಣನೆಯ ಪುಡಿ ಆಗುತ್ತೆ. ಮೆಲ್ಲದು ಅಂತ ಹೇಳಿದ್ರೆ ನುಣ್ಣನೆಯ ಪುಡಿ ಆಗ್ತಕ್ಕಂಥದ್ದು. ಆಗಿ ಜಲ್ಲ ಜಲ್ಲಾನೆ ಉದುರಮ್ಮ, ಜಲ್ಲ ಜಲ್ಲಾನೆ ಅಂದ್ರೆ ಈ ಬೀಸುವ ಕಲ್ಲಿನ ಸುತ್ತ ಜಲ್ಲನೆ ಹಿಟ್ಟು ಉದುರುವಂತಾಗ್ಲಿ ಅಂತ ಹೇಳಿ ಇಲ್ಲಿ ಬೀಸಲು ಬಂದಂತಹ ಒಬ್ಬ ಮಹಿಳೆ ಆ ಕಲ್ಲಿನ ಕುರಿತಾಗಿ ಹೇಳ್ತಾ ಇದ್ದಾಳೆ. ಹಾಗೆ ನೀನು ಈ ನನ್ನ ಧಾನ್ಯವನ್ನ ಚೆನ್ನಾಗಿ ಬೀಸಿದ್ರೆ, ಬೇಗ ಬೇಗ ಬೀಸಿದ್ರೆ ನಿನಗೆ ಬೆಲ್ಲದಾರತಿಯ ಬೆಳಗೇನ. ಬೆಲ್ಲದಾರತಿ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಏನಾದ್ರೂ ದೇವರಿಗೆ ಹರಕೆ ಹೊತ್ತಾಗ ಅಥವಾ ಒಳ್ಳೆ ಕೆಲಸಗಳ ಸಂದರ್ಭದಲ್ಲಿ ಬೆಲ್ಲವನ್ನ ಇಟ್ಕೊಂಡು ಒಂದು ಆರತಿಯನ್ನ ಮಾಡ್ತಾ ಇದ್ರು. ಅದಕ್ಕೆ ಬೆಲ್ಲದಾರತಿ ಅಂತ ಹೇಳಿ ಕರೀತಾ ಇದ್ರು. ಓ ಬೀಸುವ ಕಲ್ಲೇ, ಕಲ್ಲಮ್ಮ ತಾಯಿಯೇ, ನೀನು ಬೇಗ ಬೇಗ ರಾಗಿಯ ಧಾನ್ಯಗಳನ್ನ ಪುಡಿ ಮಾಡಿ ಜಲ್ಲ ಜಲ್ಲನೆ ಉದುರಿದ್ರೆ ನಾನು ನಿನಗೆ ಬೆಲ್ಲದ ಆರತಿಯನ್ನ ಬೆಳಗುತ್ತೇನೆ ಅಂತ ಹೇಳಿ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಎರಡನೇ ಪದ್ಯವನ್ನ ನೋಡೋಣ. ಅಂದುಳ್ಳ ಅಡಿಗಲ್